ವೆಲ್ಕಮ್ ಟು ಸುಮಾರ್ಗದ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 16ನೇ ಪ್ರಶ್ನೆ. ಘರ್ಷಣೆ ಇಲ್ಲದ ಮೇಲ್ಮೈನಲ್ಲಿ 500 ಗ್ರಾಂ ದ್ರವ್ಯರಾಶಿಯ ಮೇಲೆ 25 ನ್ಯೂಟನ್ ಒತ್ತಡವು ಕಾರ್ಯನಿರ್ವಹಿಸುತ್ತದೆ. ಉತ್ಪತ್ತಿಯಾಗುವ ವೇಗೋತ್ಕರ್ಷ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನೇರವಾಗಿದೆ ಪ್ರಶ್ನೆ. ಒಂದು ಘರ್ಷಣೆ ಇಲ್ಲದ ಮೇಲ್ಮೈನಲ್ಲಿ 500 ಗ್ರಾಂ ದ್ರವ್ಯರಾಶಿಯ ಮೇಲೆ ಅಂದ್ರೆ 0.5 kg ದ್ರವ್ಯರಾಶಿ. 0.5 kg ಅಂತ ಯಾಕೆ ಬರೀತೀನಿ, ಹಿಂದಿನ ಕ್ವಶನ್ ಅಲ್ಲಿ ಅಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಮಗ್ ಗೊತ್ತಿದೆ 1 ಗ್ರಾಮ್ ಅಂದ್ರೆ 0.001 kg, ಹಾಗಾಗಿ 500 ಗ್ರಾಮ್ ಅಂದ್ರೆ 0.5 kg. ಸರಿ, ಎಷ್ಟು ಒತ್ತಡ? 25 ನ್ಯೂಟನ್ ಒತ್ತಡ ಕಾರ್ಯನಿರ್ವಹಿಸುತ್ತದೆ. ಹಾಗಿದ್ರೆ ಉತ್ಪತ್ತಿಯಾಗುವ ವೇಗೋತ್ಕರ್ಷ ಎಷ್ಟು? ವೇಗೋತ್ಕರ್ಷ ನಮಗ್ ಗೊತ್ತಿದೆ F is equal to m into a ಫಾರ್ಮುಲಾ. A is equal to F divided by m. F ಬಲ ಏನಿದೆ 25 ನ್ಯೂಟನ್ ಇದೆ, ಡಿವೈಡೆಡ್ ಬೈ 0.5 kg ಅಂದ್ರೆ ಏನಾಗುತ್ತೆ? 25 by 0.5 ಮಾಡ್ರಿ, 50 ಯೂನಿಟ್ ಏನು? ಮೀಟರ್ ಪರ್ ಸೆಕೆಂಡ್ ವೇಗೋತ್ಕರ್ಷವೇ. ಥ್ಯಾಂಕ್ ಯು.